ನಮಸ್ಕಾರ ಪ್ರೀತಿ ಲಹರಿ ವೀಕ್ಷಕರೇ, ಇವತ್ತು ನಾವು ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೇವೆ. ಇದು ತುಂಟಾಟ, ಪ್ರೀತಿ ಮತ್ತು ರಹಸ್ಯದ ಎಳೆಗಳನ್ನು ಹೊಂದಿದೆ. ಈ ಕಥೆಯಲ್ಲಿ ಮನೆ ಕೆಲಸದ ಆಂಟಿ ಮತ್ತು ಮನೆಯ ಯಜಮಾನನ ನಡುವಿನ ಸಂಬಂಧದ ಕುರಿತು ತಿಳಿಯೋಣ. ಕಥೆಯನ್ನು ಆಲಿಸಿ ಆನಂದಿಸಿ. ನಗರದ ಮಧ್ಯಭಾಗದಲ್ಲಿರುವ ಸುಂದರವಾದ ಮನೆಯದು. ಅಲ್ಲಿ ವಾಸವಿದ್ದವನು ಅರವಿಂದ್. ಅವನಿಗೆ ಹೆಂಡತಿ ಇರಲಿಲ್ಲ. ಕೆಲಸದ ಒತ್ತಡದಿಂದ ಬೇಸತ್ತಿದ್ದ ಅವನಿಗೆ ಮನೆಯಲ್ಲಿ ಒಬ್ಬಂಟಿಯಾಗಿರುವುದು ಕಷ್ಟವಾಗುತ್ತಿತ್ತು. ಅವನ ಮನೆಗೆ ಕೆಲಸದಾಕೆಯಾಗಿ ಬಂದವಳು ಲಕ್ಷ್ಮಿ. ಅವಳು ಸುಮಾರು 35 ವರ್ಷ ವಯಸ್ಸಿನವಳು. ನೋಡಲು ಆಕರ್ಷಕವಾಗಿದ್ದಳು. ಲಕ್ಷ್ಮಿ ಪ್ರತಿದಿನ ಬೆಳಿಗ್ಗೆ ಬಂದು ಮನೆಯ ಕೆಲಸಗಳನ್ನು ಮಾಡುತ್ತಿದ್ದಳು. ಅರವಿಂದ್ ಆಫೀಸಿಗೆ ಹೋದ ನಂತರ ಅವಳು ಮನೆಗೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಿದ್ದಳು. ಕ್ರಮೇಣ ಅರವಿಂದ್ ಮತ್ತು ಲಕ್ಷ್ಮಿ ನಡುವೆ ಒಂದು ರೀತಿಯ ಬಾಂಧವ್ಯ ಬೆಳೆಯಿತು. ಇದು ಕೇವಲ ಕೆಲಸದಾತ ಮತ್ತು ಕೆಲಸದಾಕೆಯ ಸಂಬಂಧವಾಗಿರಲಿಲ್ಲ. ಅರವಿಂದ್ ಲಕ್ಷ್ಮಿಯೊಂದಿಗೆ ಮಾತನಾಡಲು ಕಾತುರನಾಗಿರುತ್ತಿದ್ದ. ಅವಳ ಸಣ್ಣ ಸಣ್ಣ ಮಾತುಗಳು ಅವನಿಗೆ ಸಂತೋಷವನ್ನು ನೀಡುತ್ತಿದ್ದವು. ಲಕ್ಷ್ಮಿ ಕೂಡ ಅರವಿಂದ್ನೊಂದಿಗೆ ಮಾತನಾಡಲು ಇಷ್ಟಪಡುತ್ತಿದ್ದಳು. ಅವನ ಒಳ್ಳೆಯ ಗುಣಗಳು ಮತ್ತು ಕಾಳಜಿಯು ಅವಳನ್ನು ಆಕರ್ಷಿಸುತ್ತಿದ್ದವು. ಒಂದು ದಿನ ಅರವಿಂದ್ ಆಫೀಸಿನಿಂದ ಬೇಗನೆ ಮನೆಗೆ ಬಂದನು. ಅಂದು ಲಕ್ಷ್ಮಿ ಅಡುಗೆ ಮಾಡುತ್ತಿದ್ದಳು. ಅರವಿಂದ್ ನೇರವಾಗಿ ಅಡುಗೆ ಮನೆಗೆ ಹೋದನು. ಅಲ್ಲಿ ಲಕ್ಷ್ಮಿಯನ್ನು ನೋಡಿ ಒಂದು ಕ್ಷಣ ನಿಂತುಬಿಟ್ಟನು. ಅವಳ ಸೌಂದರ್ಯಕ್ಕೆ ಮನಸೋತನು. ಲಕ್ಷ್ಮಿ, ನೀನು ನೋಡಲು ತುಂಬಾ ಸುಂದರವಾಗಿದ್ದೀಯಾ ಎಂದು ಅರವಿಂದ್ ಮೆಲ್ಲಗೆ ಹೇಳಿದನು. ಲಕ್ಷ್ಮಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಅವಳಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ನನಗೆ ನಿನ್ನೊಂದಿಗೆ ಮಾತನಾಡಲು ತುಂಬಾ ಇಷ್ಟವಾಗುತ್ತದೆ. ನೀನು ನನ್ನ ಒಳ್ಳೆಯ ಸ್ನೇಹಿತೆ ಎಂದು ಅರವಿಂದ್ ಮುಂದುವರಿಸಿದನು. ಲಕ್ಷ್ಮೀ ನಗುತ್ತಾ, ನೀವು ತುಂಬಾ ಒಳ್ಳೆಯವರು. ನಿಮ್ಮೊಂದಿಗೆ ಕೆಲಸ ಮಾಡಲು ನನಗೆ ಸಂತೋಷವಾಗುತ್ತದೆ ಎಂದಳು. ಅವರ ನಡುವಿನ ಸಂಭಾಷಣೆ ಹೀಗೆ ಮುಂದುವರೆಯಿತು. ಅವರು ಪರಸ್ಪರ ಬಗ್ಗೆ ಆಸಕ್ತಿ ಹೊಂದಿದ್ದರು. ಆದರೆ ಅದನ್ನು ವ್ಯಕ್ತಪಡಿಸಲು ಹೆದರುತ್ತಿದ್ದರು. ಅವರ ಸಂಬಂಧವು ಒಂದು ಸೂಕ್ಷ್ಮ ದಾರದಲ್ಲಿ ತೂಗಾಡುತ್ತಿತ್ತು. ಅದು ಯಾವಾಗ ಬೇಕಾದರೂ ಮುರಿಯಬಹುದು ಅಥವಾ ಒಂದು ಹೊಸ ತಿರುವನ್ನು ಪಡೆಯಬಹುದು. ಕೆಲವು ದಿನಗಳ ನಂತರ ಅರವಿಂದ್ ತನ್ನ ಹುಟ್ಟುಹಬ್ಬವನ್ನು ಆಚರಿಸಲು ನಿರ್ಧರಿಸಿದನು. ಅವನು ಕೆಲವು ಸ್ನೇಹಿತರನ್ನು ಮತ್ತು ಲಕ್ಷ್ಮಿಯನ್ನು ಆಹ್ವಾನಿಸಿದನು. ಅಂದು ಸಂಜೆ ಎಲ್ಲರೂ ಸೇರಿ ಸಂತೋಷದಿಂದ ಆಚರಿಸಿದರು. ಅರವಿಂದ್ ಲಕ್ಷ್ಮಿಯ ಪಕ್ಕದಲ್ಲೇ ಕುಳಿತಿದ್ದನು. ಅವಳೊಂದಿಗೆ ಮಾತನಾಡುತ್ತಾ, ನಗುತ್ತಾ ಸಮಯ ಕಳೆದನು. ಪಾರ್ಟಿ ಮುಗಿದ ನಂತರ ಎಲ್ಲರೂ ಹೊರಟು ಹೋದರು. ಅರವಿಂದ್ ಮತ್ತು ಲಕ್ಷ್ಮಿ ಮಾತ್ರ ಮನೆಯಲ್ಲಿ ಉಳಿದರು. ಅರವಿಂದ್ ಲಕ್ಷ್ಮಿಗೆ ಕಾಫಿ ಮಾಡಲು ಹೇಳಿದನು. ಅವಳು ಕಾಫಿ ತಂದಾಗ ಇಬ್ಬರೂ ಬಾಲ್ಕನಿಯಲ್ಲಿ ಕುಳಿತು ಮಾತನಾಡಿದರು. ಲಕ್ಷ್ಮಿ, ನನಗೆ ನೀನು ತುಂಬಾ ಇಷ್ಟ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಅರವಿಂದ್ ನೇರವಾಗಿ ಹೇಳಿದನು. ಲಕ್ಷ್ಮಿ ಆಶ್ಚರ್ಯದಿಂದ ಅವನನ್ನು ನೋಡಿದಳು. ಅವಳು ಏನು ಹೇಳಬೇಕೆಂದು ತಿಳಿಯದೆ ಮೌನವಾಗಿ ಕುಳಿತಳು. ನನಗೆ ಗೊತ್ತು, ಇದು ನಿಮಗೆ ಆಶ್ಚರ್ಯ ತಂದಿದೆ ಎಂದು. ಆದರೆ ಇದು ಸತ್ಯ. ನಾನು ನಿನ್ನನ್ನು ನಿಜವಾಗಿಯೂ ಪ್ರೀತಿಸುತ್ತೇನೆ ಎಂದು ಅರವಿಂದ್ ಮತ್ತೆ ಹೇಳಿದನು. ಲಕ್ಷ್ಮಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಅವಳು ಅರವಿಂದ್ನ ಕೈಗಳನ್ನು ಹಿಡಿದು, ನಾನು ಕೂಡ ನಿಮ್ಮನ್ನು ಪ್ರೀತಿಸುತ್ತೇನೆ. ಆದರೆ ಇದು ಸರಿ ಅಲ್ಲ. ನಾನು ನಿಮ್ಮ ಮನೆಯ ಕೆಲಸದಾಕೆ. ನಮ್ಮ ನಡುವೆ ಇಂತಹ ಸಂಬಂಧ ಇರಬಾರದು ಎಂದಳು. ಅರವಿಂದ್ ಲಕ್ಷ್ಮಿಯನ್ನು ಹತ್ತಿರಕ್ಕೆ ಎಳೆದುಕೊಂಡು, ನನಗೆ ನೀನು ಕೆಲಸದಾಕೆಯಲ್ಲ, ನೀನು ನನ್ನ ಜೀವನದ ಭಾಗ, ನನ್ನ ಪ್ರೀತಿ ಪಾತ್ರೆ ಎಂದು ಹೇಳಿದನು. ಅವರ ನಡುವೆ ಒಂದು ಮೌನ ಆವರಿಸಿತು. ಇಬ್ಬರೂ ಪರಸ್ಪರರ ಕಣ್ಣುಗಳಲ್ಲಿ ನೋಡುತ್ತಾ ಕುಳಿತರು. ಆ ರಾತ್ರಿ ಅವರು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದರು. ಆದರೆ ಅವರ ಸಂಬಂಧವು ಸಮಾಜಕ್ಕೆ ಒಪ್ಪಿಗೆಯಾಗದ ಕಾರಣ ಅವರು ರಹಸ್ಯವಾಗಿ ಪ್ರೀತಿಸಲು ನಿರ್ಧರಿಸಿದರು. ಅವರ ಪ್ರೀತಿ ರಹಸ್ಯವಾಗಿ ಮುಂದುವರೆಯಿತು. ಅವರು ಕದ್ದು ಮುಚ್ಚಿ ಭೇಟಿಯಾಗುತ್ತಿದ್ದರು. ಪರಸ್ಪರ ಬಗ್ಗೆ ಕಾಳಜಿ ವಹಿಸುತ್ತಿದ್ದರು. ಆದರೆ ಅವರ ಮನಸ್ಸಿನಲ್ಲಿ ಒಂದು ಭಯ ಸದಾ ಇರುತ್ತಿತ್ತು. ಅವರ ಸಂಬಂಧದ ಸತ್ಯವು ಎಂದಾದರೂ ಹೊರಬಂದರೆ ಏನಾಗಬಹುದು ಎಂಬ ಚಿಂತೆ ಅವರನ್ನು ಕಾಡುತ್ತಿತ್ತು. ಒಂದು ದಿನ ಅರವಿಂದ್ನ ಸ್ನೇಹಿತ ರಾಜೇಶ್ ಅವನ ಮನೆಗೆ ಬಂದನು. ರಾಜೇಶ್ ಅರವಿಂದ್ ಮತ್ತು ಲಕ್ಷ್ಮಿ ನಡುವಿನ ಸಂಬಂಧವನ್ನು ಗಮನಿಸಿದನು. ಅವನಿಗೆ ಅನುಮಾನ ಬಂತು. ಅವನು ಅರವಿಂದ್ನನ್ನು ಕರೆದು, ನಿಮ್ಮಿಬ್ಬರ ನಡುವೆ ಏನೋ ನಡೆಯುತ್ತಿದೆ ಎಂದು ನನಗೆ ಅನಿಸುತ್ತಿದೆ. ಸತ್ಯ ಹೇಳು ಎಂದು ಕೇಳಿದನು. ಅರವಿಂದ್ ಮೊದಲು ಹೆದರಿದನು. ಆದರೆ ನಂತರ ರಾಜೇಶ್ನಿಗೆ ಎಲ್ಲವನ್ನೂ ಹೇಳಿದನು. ರಾಜೇಶ್ ಆಶ್ಚರ್ಯಪಟ್ಟನು. ಆದರೆ ಅರವಿಂದ್ನನ್ನು ಬೆಂಬಲಿಸಿದನು. ನೀನು ನಿಜವಾಗಿಯೂ ಲಕ್ಷ್ಮಿಯನ್ನು ಪ್ರೀತಿಸುತ್ತಿದ್ದರೆ ನಾನು ನಿನ್ನೊಂದಿಗೆ ಇದ್ದೇನೆ. ಆದರೆ ಈ ವಿಷಯವನ್ನು ರಹಸ್ಯವಾಗಿಡುವುದು ಒಳ್ಳೆಯದು ಎಂದು ರಾಜೇಶ್ ಸಲಹೆ ನೀಡಿದನು.
ಅರವಿಂದ್ ಮತ್ತು ಲಕ್ಷ್ಮಿ ತಮ್ಮ ಸಂಬಂಧವನ್ನು ರಹಸ್ಯವಾಗಿ ಮುಂದುವರೆಸಿದರು. ಆದರೆ ಅವರ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಲು ಕಾಯುತ್ತಿತ್ತು. ಅದು ಅವರ ಭವಿಷ್ಯವನ್ನು ಬದಲಾಯಿಸಬಹುದಿತ್ತು. ರಾಜೇಶ್ನ ಭೇಟಿಯ ನಂತರ ಅರವಿಂದ್ ಮತ್ತು ಲಕ್ಷ್ಮಿ ಇಬ್ಬರೂ ತುಂಬಾ ಜಾಗರೂಕರಾಗಿದ್ದರು. ಅವರು ತಮ್ಮ ಸಂಬಂಧವನ್ನು ಯಾರಿಗೂ ತಿಳಿಯದಂತೆ ನೋಡಿಕೊಳ್ಳುತ್ತಿದ್ದರು. ಆದರೆ ವಿಧಿ ಬೇರೆಯೇ ನಿರ್ಧಾರ ಮಾಡಿತ್ತು. ಒಂದು ದಿನ ಅರವಿಂದ್ನ ತಾಯಿ ಸುಧಾ ಅವರು ಅನಿರೀಕ್ಷಿತವಾಗಿ ಮನೆಗೆ ಬಂದರು. ಅರವಿಂದ್ ಮತ್ತು ಲಕ್ಷ್ಮಿ ಇಬ್ಬರೂ ಆಶ್ಚರ್ಯಚಕಿತರಾದರು. ಸುಧಾ ಅವರು ಅರವಿಂದ್ನನ್ನು ನೋಡಲು ಬಂದಿದ್ದರು. ಅವರು ಕೆಲವು ದಿನಗಳ ಕಾಲ ಅವನೊಂದಿಗೆ ಇರಲು ನಿರ್ಧರಿಸಿದರು. ಸುಧಾ ಅವರು ಬಂದ ನಂತರ ಅರವಿಂದ್ ಮತ್ತು ಲಕ್ಷ್ಮಿ ನಡುವಿನ ಸಂಬಂಧವು ಇನ್ನಷ್ಟು ಕಷ್ಟಕರವಾಯಿತು. ಅವರು ಪರಸ್ಪರ ಭೇಟಿಯಾಗಲು ಸಾಧ್ಯವಾಗುತ್ತಿರಲಿಲ್ಲ, ಮಾತನಾಡಲು ಸಮಯ ಸಿಗುತ್ತಿರಲಿಲ್ಲ. ಸುಧಾ ಅವರು ಲಕ್ಷ್ಮಿಯನ್ನು ಕೇವಲ ಕೆಲಸದವಳಂತೆ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಸುಧಾ ಅವರು ಅರವಿಂದ್ ಮತ್ತು ಲಕ್ಷ್ಮಿ ಮಾತನಾಡುತ್ತಿರುವುದನ್ನು ನೋಡಿದರು. ಅವರಿಗೆ ಅನುಮಾನ ಬಂತು. ಅವರು ಅರವಿಂದ್ನನ್ನು ಕರೆದು, ಲಕ್ಷ್ಮಿ ಮತ್ತು ನಿನ್ನ ನಡುವೆ ಏನೋ ಇದೆಯೆಂದು ನನಗೆ ಅನಿಸುತ್ತಿದೆ. ಸತ್ಯ ಹೇಳು ಎಂದು ಕೇಳಿದರು. ಅರವಿಂದ್ ಹೆದರಿದನು. ಅವನು ಸುಳ್ಳು ಹೇಳಲು ಪ್ರಯತ್ನಿಸಿದನು. ಆದರೆ ಸುಧಾ ಅವರು ನಂಬಲಿಲ್ಲ. ಅವರು ಅರವಿಂದ್ನನ್ನು ಬಲವಂತವಾಗಿ ಸತ್ಯ ಹೇಳುವಂತೆ ಮಾಡಿದರು. ಅರವಿಂದ್ ಎಲ್ಲವನ್ನೂ ಹೇಳಿದನು. ಸುಧಾ ಅವರು ಕೋಪದಿಂದ ಕುದಿಯುತ್ತಿದ್ದರು. ಅವರು ಲಕ್ಷ್ಮಿಯನ್ನು ಮನೆ ಬಿಟ್ಟು ಹೋಗುವಂತೆ ಹೇಳಿದರು. ನೀನು ನನ್ನ ಮಗನ ಜೀವನವನ್ನು ಹಾಳು ಮಾಡಲು ಬಂದಿದ್ದೀಯಾ? ಇಲ್ಲಿಂದ ತಕ್ಷಣ ಹೊರಡು ಎಂದು ಗದರಿಸಿದರು. ಲಕ್ಷ್ಮಿ ಅಳುತ್ತಾ ಮನೆಯಿಂದ ಹೊರಟು ಹೋದಳು. ಅರವಿಂದ್ ತನ್ನ ತಾಯಿಯನ್ನು ಎಷ್ಟೇ ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಅವರೂ ಕೇಳಲಿಲ್ಲ. ಸುಧಾ ಅವರು ಅರವಿಂದ್ಗೆ ಬೇರೆ ಮದುವೆ ಮಾಡಲು ನಿರ್ಧರಿಸಿದರು. ಅರವಿಂದ್ ಲಕ್ಷ್ಮಿ ಇಲ್ಲದೆ ತುಂಬಾ ದುಃಖಿತನಾದನು. ಅವನು ಪ್ರತಿದಿನ ಅವಳನ್ನು ನೆನಪಿಸಿಕೊಳ್ಳುತ್ತಿದ್ದನು. ಅವನಿಗೆ ಲಕ್ಷ್ಮಿ ಇಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಅನಿಸಿತು. ಅವನು ಲಕ್ಷ್ಮಿಯನ್ನು ಹುಡುಕಲು ನಿರ್ಧರಿಸಿದನು. ಅರವಿಂದ್ ಲಕ್ಷ್ಮಿಯನ್ನು ಹುಡುಕುತ್ತಾ ಊರೆಲ್ಲ ಅಲೆದನು. ಕೊನೆಗೆ ಅವಳು ಒಂದು ಹಳ್ಳಿಯಲ್ಲಿರುವುದನ್ನು ತಿಳಿದುಕೊಂಡನು. ಅವನು ತಕ್ಷಣ ಅಲ್ಲಿಗೆ ಹೋದನು. ಲಕ್ಷ್ಮಿಯನ್ನು ಭೇಟಿಯಾದನು. ಅರವಿಂದ್ ಲಕ್ಷ್ಮಿಯನ್ನು ತನ್ನ ತಾಯಿಯ ಬಗ್ಗೆ ಎಲ್ಲವನ್ನೂ ಹೇಳಿದನು. ನಾನು ನಿನ್ನನ್ನು ಬಿಟ್ಟು ಬದುಕಲು ಸಾಧ್ಯವಿಲ್ಲ, ದಯವಿಟ್ಟು ನನ್ನೊಂದಿಗೆ ಬಾ ಎಂದು ಕೇಳಿಕೊಂಡನು. ಲಕ್ಷ್ಮಿ ಅರವಿಂದ್ನನ್ನು ಪ್ರೀತಿಸುತ್ತಿದ್ದಳು. ಆದರೆ ಅವನ ತಾಯಿಗೆ ಅವಳನ್ನು ಇಷ್ಟವಿರಲಿಲ್ಲ. ಅವಳು ಏನು ಮಾಡಬೇಕೆಂದು ತಿಳಿಯದೆ ಗೊಂದಲಕ್ಕೊಳಗಾದಳು. ಅರವಿಂದ್ ಲಕ್ಷ್ಮಿಯನ್ನು ಸಮಾಧಾನಪಡಿಸಿದನು. ನಾನು ನನ್ನ ತಾಯಿಯನ್ನು ಒಪ್ಪಿಸುತ್ತೇನೆ. ನಾವು ಒಟ್ಟಿಗೆ ಸಂತೋಷದಿಂದ ಇರೋಣ ಎಂದು ಭರವಸೆ ನೀಡಿದನು. ಅರವಿಂದ್ ಲಕ್ಷ್ಮಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋದನು. ಸುಧಾ ಅವರು ಅವರನ್ನು ನೋಡಿದಾಗ ಕೋಪಗೊಂಡರು. ಆದರೆ ಅರವಿಂದ್ ತನ್ನ ನಿರ್ಧಾರವನ್ನು ಬದಲಾಯಿಸಲು ಸಿದ್ಧನಿರಲಿಲ್ಲ. ಅರವಿಂದ್ ತನ್ನ ತಾಯಿಗೆ ಲಕ್ಷ್ಮಿಯ ಒಳ್ಳೆಯ ಗುಣಗಳನ್ನು ವಿವರಿಸಿದನು. ಅವಳು ಎಷ್ಟು ಒಳ್ಳೆಯವಳು, ಎಷ್ಟು ಕಾಳಜಿಯುಳ್ಳವಳು ಎಂದು ಹೇಳಿದನು. ಕ್ರಮೇಣ ಸುಧಾ ಅವರ ಮನಸ್ಸು ಬದಲಾಯಿತು. ಅವರು ಲಕ್ಷ್ಮಿಯನ್ನು ಒಪ್ಪಿಕೊಂಡರು. ಅರವಿಂದ್ ಮತ್ತು ಲಕ್ಷ್ಮಿ ಸಂತೋಷದಿಂದ ಮದುವೆಯಾದರು. ಅವರು ತಮ್ಮ ಜೀವನವನ್ನು ಪ್ರೀತಿ ಮತ್ತು ಸಂತೋಷದಿಂದ ಕಳೆದರು. ಅವರ ಪ್ರೀತಿಯು ಸಮಾಜದ ಕಟ್ಟಳೆಗಳನ್ನು ಮೀರಿ ನಿಂತಿತು. ಅವರ ಕಥೆಯು ಪ್ರೀತಿಯು ಎಲ್ಲವನ್ನೂ ಗೆಲ್ಲಬಲ್ಲದು ಎಂಬುದನ್ನು ತೋರಿಸಿಕೊಟ್ಟಿತು. ಅರವಿಂದ್ ಮತ್ತು ಲಕ್ಷ್ಮಿ ಒಂದು ಸಣ್ಣ ಮನೆಯಲ್ಲಿ ನೆಲೆಸಿದರು. ಅವರು ತಮ್ಮ ಜೀವನವನ್ನು ಸರಳವಾಗಿ ನಡೆಸುತ್ತಿದ್ದರು. ಆದರೆ ಅವರ ನಡುವಿನ ಪ್ರೀತಿ ಮಾತ್ರ ಎಂದಿಗೂ ಕಡಿಮೆಯಾಗಲಿಲ್ಲ. ಅವರು ಪರಸ್ಪರರನ್ನು ಅರ್ಥಮಾಡಿಕೊಂಡು ಗೌರವಿಸುತ್ತಾ ಸಂತೋಷದಿಂದ ಜೀವನ ಸಾಗಿಸಿದರು. ಅವರ ಕತೆ ಅನೇಕರಿಗೆ ಮಾದರಿಯಾಯಿತು. ಪ್ರೀತಿಯು ಜಾತಿ, ಧರ್ಮ ಮತ್ತು ಸಾಮಾಜಿಕ ಸ್ಥಾನಮಾನಗಳನ್ನು ಮೀರಿ ನಿಲ್ಲುತ್ತದೆ ಎಂದು ಅವರು ತೋರಿಸಿಕೊಟ್ಟರು. ಅವರ ಪ್ರೀತಿಯು ನಿಜವಾದ ಪ್ರೀತಿಗೆ ಒಂದು ಉದಾಹರಣೆಯಾಯಿತು. ಇಂತಹ ಪ್ರೀತಿಯ ಕತೆಗಳು ನಮ್ಮ ಸಮಾಜದಲ್ಲಿ ಇಂದಿಗೂ ಜೀವಂತವಾಗಿವೆ. ಪ್ರೀತಿಯು ಎಂದಿಗೂ ಸಾಯುವುದಿಲ್ಲ, ಅದು ಸದಾ ನಮ್ಮೊಂದಿಗೆ ಇರುತ್ತದೆ.